ನೋಡಿ ವಿದ್ಯಾರ್ಥಿಗಳೇ, ನಾವು ನಮ್ಮ ಪರೀಕ್ಷಾ ಪ್ರಶ್ನೆಗಳನ್ನು ಮುಂದುವರಿಸೋಣ. ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಸೆಪ್ಟೆಂಬರ್ 2020ಗೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿ 11ನೇ ಪ್ರಶ್ನೆವರೆಗೆ ನಾವು ಕಂಟಿನ್ಯೂಷನ್ ಮಾಡಿದ್ವಿ. ಈಗ ಅನುಕ್ರಮವಾಗಿ 12 ತೊಗೊಳ್ರಿ. ಒಂದು ಅಂಕಕ್ಕೆ ಬಹು ಆಯ್ಕೆಯ ಪ್ರಶ್ನೆ ಯಾವ ರೀತಿಯಾಗಿ ಬಂದಿದೆ ಅಂದರೆ, ಒಂದು ಸಮಾಂತರ ಶ್ರೇಣಿ ಎನ್ನೇ ಪದ an = 3n-2 ಆದರೆ 9ನೇ ಪದ ಅಂದು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 9ನೇ ಪದ ಅಂದರೆ ಸಾಂಕೇತಿಕವಾಗಿ ಹೆಂಗೆ ಬರಿತೀರಿ ನೀವು? A9 ಬರಿತೀರಿ. A9 ಕಂಡುಹಿಡಿಯಬೇಕಾಗಿದೆ. ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಕುಂತು ಕತೆ ಕೇಳೋದಿಲ್ಲ, ಬರಿಬೇಕು. ಇಲ್ಲೇ ಎದ್ದು ಹೋಗು, ಕ್ಲಾಸ್ ರೂಮ್ಗೆ ಹೋಗು. an = 3n-1 ಇದೆ. n ಇದ್ದಲ್ಲಿ 9 ಹಾಕ್ತೀವಿ. 3 × 9 - 2. n ಇದ್ದಲ್ಲಿ 9 ಹಾಕ್ತೀರಿ, ಹೌದಾ ಇಲ್ಲ? ಈ ಪ್ರಕಾರದ ಸುಲಭ ಒಂದು ಪ್ರಶ್ನೆ ಯೂಶ್ವಲಿ ಬಂದಿರ್ತದೆ. 9 × 3 = 27. 27ರಾಗ 2 ಕಳೀತೀರಿ, ಎಷ್ಟು ಬಂತು? 25 ಬಂತು. ಅಂದರೆ 9ನೇ ಪದ 25. ಇದು ಎಷ್ಟನೇ ಆಯ್ಕೆಯಲ್ಲಿ ಕಂಡು ಬರ್ತಾ ಇದೆ ಅಂತಂದರೆ ಡಿನಲ್ಲಿದೆ. ಆಪ್ಷನ್ ಡಿ 25 ಇದೆ. ಆಪ್ಷನ್ ಡಿ ನಮಗೆ 25 ಇರೋದು ಕಂಡು ಬರ್ತಾ ಇದೆ. ನೋಡಿ, ಮುಂದಿನ ಒಂದು ಪ್ರಶ್ನೆಗೆ ಸಾಕೋಣ. 2 ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬಂದಿದೆ ಅಂದರೆ, ನಮಗೆ ಮೊತ್ತದ ಮೇಲೆ ಸಮಸ್ಯೆ ಬಂದಿದೆ. ಏನಂತ ಅಂದರೆ 5, 10, 15 ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲ 20 ಪದಗಳ ಮೊತ್ತ, 20 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. ನೇರವಾಗಿರ್ತಕ್ಕಂಥ ಪ್ರಶ್ನೆ, ಸೂತ್ರವನ್ನು ಅನ್ವಯಿಸಿರೋದು. ಮೊದಲನೇ ಪದ ಎಷ್ಟು ಬರೀತೀರಿ? ಇಲ್ಲಿ ಮೊದಲನೇ ಪದ ಎಷ್ಟು? 5 ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಇನ್ಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ 10 - 5. ಎರಡನೇ ಪದದಲ್ಲಿ ಮೊದಲನೇ ಪದ ಕಳೀರಿ, ಎಷ್ಟು ಬರುತ್ತಾ? 5 ಬರ್ತದೆ. ಕೇಳಿರೋದು ಮೊದಲ 20 ಪದಗಳ ಮೊತ್ತ, ಅಂದರೆ S20 ಕೇಳಿದ್ದಾರೆ. S20 ನಾವು ಕಂಡುಹಿಡಿಯಬೇಕಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಾ? ಎಷ್ಟು ಸರಿ. SN ಸೂತ್ರವನ್ನು ಸ್ಮರಿಸ್ಕೊಡ್ರಿ. n/2 × 2a + n - 1 × d. ಇದು ನಿಮಗೆ SNಗೆ ಇರ್ತಕ್ಕಂಥ ಸೂತ್ರ. ಸೂತ್ರದಲ್ಲಿ ಏನು ಮಾಡೋಣ? ಬೆಲೆಗಳನ್ನು ಆದೇಶಿಸೋಣ. n20 ಹಾಕ್ರಿ. 20/2. 22 ಅಂಶ ಯಾಕೆ ಬರದೆ ಅಂತ ಗೊತ್ತಾಯಿತು? ಎನ್ನದ ಸ್ಥಾನದಲ್ಲಿ ಎಷ್ಟಿದೆ? 20 ಇದೆ. ಆ ಕಾರಣಕ್ಕೋಸ್ಕರ 20 ಹಾಕಿದ್ದೀನಿ. 2 × a ಅಂದರೆ ಎಷ್ಟಿದೆ? 5. n - 1 ಅಂದರೆ ಎಷ್ಟು? 20 - 1. ಡಿ ಅಂದರೆ ಎಷ್ಟಿದೆ ನೋಡಿರಿ? 5 ಇದೆ. ಆಮೇಲೆ 20/2 ಅಂದ್ರೆ 10. 5 2 10. 20ರಾಗ 1 ಹೋದ್ರೆ 19. ಗುಂಡ್ಲೆ ಎಷ್ಟು ಮಾಡಬೇಕು? 5 ಮಾಡಬೇಕು. 10 ಹಾಗೇ ಇರಲಿ ಸದ್ಯಕ್ಕೆ. ಬ್ರಾಕೆಟ್ ಒಳಗಡೆ 10 + 5 9 45. 4 5 5 5 4 9 95. 19 5 95. ಇನ್ನು 10 ಹಾಗೆ ಹೊರಗಡೆ ಇರಲಿ. ಇಂಟು 95ಕ್ಕೆ 10 ಕೂಡಿಸಿದ್ರೆ 105. 105ಕ್ಕೆ 10ರಿಂದ ಗುಣಾಕಾರ ಮಾಡಿದರೆ ನಮಗೆ 1050 ಬರುತ್ತೆ. ಇದು S20. 20 ಪದಗಳ ಮೊತ್ತ 1050 ಅನ್ನೋದು ನಮಗೆ ತಿಳಿದು ಬರುತ್ತೆ. ಇದಾದ ನಂತರ ಒಂದು 4 ಅಂಕಕ್ಕೆ ಪ್ರಶ್ನೆ ಬಂದಿದೆ, ಏನಂತ ನೋಡೋಣ. ಅನುಕ್ರಮ ಸಂಖ್ಯೆ ಹೇಳ್ರಿ. 14 ಅಲ್ಲ? ನೋಡ್ರಿ, 5 ಅಂಕಕ್ಕೆ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಂತ ನೋಡ್ರಿ ಸ್ವಲ್ಪ. ಪ್ರಶ್ನೆ ಏನಿದೆ ಅಂದರೆ, ಸಾಮಾನ್ಯ ವ್ಯತ್ಯಾಸವು ಸಮನಾಗಿರುವ 2 ವಿಭಿನ್ನ ಸಮಾಂತರ ಶ್ರೇಣಿಗಳಲ್ಲಿ 2 ಬೇರೆ ಬೇರೆ ಶ್ರೇಣಿಗಳಿದೆ. ಮೊದಲನೇ ಶ್ರೇಣಿಯನ್ನು ನಾನು ಶ್ರೇಣಿ 1 ಅಂತ ತಗೊಳ್ತೀನಿ. ಆಮೇಲೆ ಇದು ಶ್ರೇಣಿ 2 ಅಂತ ತಗೊಳ್ಳೋದು. ಈ 2 ಶ್ರೇಣಿಗಳಲ್ಲಿ ವಿಶೇಷತೆ ಏನೆಂದರೆ ಸಾಮಾನ್ಯ ವ್ಯತ್ಯಾಸ 2 ಕಡೆ ಸೇಮ್ ಅದ. ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಇದ್ದರೆ, ಇಲ್ಲಿ ಡಿ ಇದ್ದರೆ ಇಲ್ಲಿ ಕೂಡ ನಮಗೇನಿರಬೇಕು? ಡಿನೇ ಇರಬೇಕು. ಏನೂ ಬದಲಾವಣೆ ಇಲ್ಲ. ಸಾಮಾನ್ಯ ವ್ಯತ್ಯಾಸ 2 ಕಡೆ ಏನದ? ಒಂದೇ ಅದ. ಸಮನಾಗಿರುವ 2 ವಿಭಿನ್ನ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇ ಶ್ರೇಣಿಯ ಮೊದಲನೇ ಪದವು ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿದೆ. ಇಲ್ಲಿ ಮೊದಲನೇ ಶ್ರೇಣಿ ಅದಲ್ಲ, ಇದರ ಸಾಮಾನ್ಯ ರೂಪ ಹೆಂಗೆ ತೊಗೊಳ್ತೀನಿ ಅಂದ್ರೆ, ನಾನು ಮೊದಲನೇ ಪದ ಇದು ಎ ಆಗಿತ್ತು ಅಂದರೆ ಎರಡನೇ ಪದ a + d ಇರ್ತದೆ ಡ್ಯಾಶ್ ಡ್ಯಾಶ್. ಇಷ್ಟೇ ಬರೀ ನಾವು.
ಇಲ್ಲೇ ಎರಡನೇ ಶ್ರೇಣಿ ಒಳಗೆ ಮೊದಲನೇ ಪದನ ಬಿ ತೊಗೊಂಡೆ ಅಂದ್ರೆ ಇಲ್ಲಿ ನೋಡ್ರಿ ಮುಂದಿನ ಪದ ಏನಾಗ್ಬೇಕು ಹೇಳ್ರಿ ಬಿ ಪ್ಲಸ್ ಡಿ ಆಗ್ಬೇಕಿಲ್ಲ. ಅದ್ರ ಮುಂದಿನ ಪದ ಸಿಗ್ಬೇಕಂದ್ರೆ ಬಿ ಪ್ಲಸ್ ಡಿ, ಅದ್ರ ಮುಂದಿನ ಸಿಗ್ಬೇಕಂದ್ರೆ ಬಿ ಪ್ಲಸ್ 2D ಹೀಗೆ ಮುಂದುವರಿತೈತೆ. ಇದು ಅರ್ಥ ಆಯಿತು ನಿಮಗೆ? ಎ ಪ್ಲಸ್ ಡಿ, ಎ ಪ್ಲಸ್ 2D ಇತ್ಯಾದಿ ಇದು ಗೊತ್ತಿದ್ರೆ ಇದನ್ನು ಅನುಸರಿಸಕ್ಕೆ ಬರ್ತದೆ. ದತ್ತಾಂಶ 1 ಏನಿದೆ ಅನ್ನೋದನ್ನು ನಾವು ನೋಡಿದರೆ ದತ್ತಾಂಶ 1 ಲಕ್ಷ ಕೊಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲರೂ. ಮೊದಲನೇ ಶ್ರೇಣಿಯ ಮೊದಲನೇ ಪದವು, ಮೊದಲನೇ ಶ್ರೇಣಿಯ ಮೊದಲನೇ ಪದ ಅಂದರೆ ಯಾವುದು? ಎ. ಮೊದಲನೇ ಶ್ರೇಣಿಯ ಮೊದಲನೇ ಪದವು ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿದೆ. ಎರಡನೇ ಶ್ರೇಣಿಯ ಮೊದಲನೇ ಪದ ಅಂದರೆ ಬಿ, ಇದಕ್ಕಿಂತ ಎಷ್ಟು ಹೆಚ್ಚು? 3 ಹೆಚ್ಚಾಗಿದೆ. ಎ = ಬಿ ಪ್ಲಸ್ 3. ಇದಕ್ಕೆ ಸಮೀಕರಣ 1 ಅನ್ರಿ. ಮುಂದೆ ಎಲ್ಲಿ ಬಳಕೆ ಆಗ್ತೈತೆ ನೋಡೋಣ. ಇನ್ನು ಎರಡನೇ ದತ್ತಾಂಶ ಏನು ಹೇಳ್ತಾನಂತಂದ್ರೆ ಮೊದಲನೇ ಶ್ರೇಣಿಯ 7ನೇ ಪದ 28. ದತ್ತಾಂಶ 2 ಏನು ಹೇಳ್ತದ? ಮೊದಲನೇ ಶ್ರೇಣಿಯ 7ನೇ ಪದ ಅಂದರೆ A7 ಎಷ್ಟು? 28 ಅಂತಾನೆ. ಅಂದರೆ ಇದೆಷ್ಟಾಯ್ತು? ಎ ಪ್ಲಸ್ 6D = 28 ಆಯ್ತಲ್ಲ. ಇದಕ್ಕೆ ಸಮೀಕರಣ 3 ಅನ್ರಿ. ಇಲ್ಲಿ ಎರಡನೇ ದತ್ತಾಂಶದಿಂದ ಒಂದು ಸಮೀಕರಣವನ್ನು ನಾವು ಸರಿ ಮಾಡ್ಕೊಂಡ್ವಿ. ಇದು 3. ಓಕೆ ಸಮೀಕರಣ 2 ಅನ್ರಿ. ಇನ್ನೊಂದು ದತ್ತಾಂಶ ಕೊಟ್ಟಿದ್ದಾನೆ, ದತ್ತಾಂಶ 3. ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಗಣಿತದ ರೂಪದೊಳಗೆ ಶ್ರೇಣಿಯ ಭಾಷೆಯಲ್ಲಿ ಬರೆಯೋದು ಮುಖ್ಯ ನಿಮಗೆ. ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಆದಾಗ ಎರಡನೇ ಶ್ರೇಣಿಯ 8ನೇ ಪದ ಅಂದರೆ B9 ಹೋದಿಲ್ಲ, ಅದು B9 ಬರಿಬೇಕಂದ್ರೆ. ಯಾಕೆ B9 ಬರ್ತೀನಿ ಗೊತ್ತಾಯ್ತಾ? ಎರಡನೇ ಶ್ರೇಣಿಯ ಎಷ್ಟು 8ನೇ ಪದನೋ 8ನೇ ಪದ 29 ಐತಿ ಅಂದರೆ B8 ಎಷ್ಟದ? 29 ಅದ. ಅಂದ್ರೆ ಎ ಪ್ಲಸ್ ಏದಾಗಿರ್ತೈತೆ ಅಂದರೆ ಎ ಪ್ಲಸ್ 7D ಬರಿತೀರಿ. ಅದ್ರ ಬದಲು ಏನು ಬರಿಬೇಕಿದ್ನ? ಬಿ ಪ್ಲಸ್ 7D = ಡಿದ ಸಂಕೇತ ಏನೂ ಬದಲಾಗ, ಯಾಕಂದರೆ ಇಲ್ಲೂ ಡಿ ಐತಿ ಅಲ್ಲೂ ಡಿ ಅದ, ಹೌದಾ? ಇದಕ್ಕೆ ಸಮೀಕರಣ 3 ಅನ್ರಿ. ಈಗ ನನಗೆ ಇಲ್ಲಿ ನೋಡ್ರಿ ಎ = ಬಿ ಪ್ಲಸ್ 3 ಐತಲ್ಲ, ಅದನ್ನು ಇಲ್ಲಿ ಎರಡನೇ ಸಮೀಕರಣದಾಗ ಹಾಕಿದ್ನಂದ್ರೆ ಇದು ಬಿ ಮತ್ತು ಡಿದಾಗ ಐತಿ. ಈಗಾಗಲೇ ಇದು ಬಿ ಮತ್ತು ಡಿದಾಗ. ನನಗೆ ಇಲ್ಲಿ ನೋಡ್ರಿ ಎ ಡಿ ಬಿ 3 ಚರಾಕ್ಷರ ಬೇಡಾಗಿದ್ದಾವೆ. 2 ಚರಾಕ್ಷರಕ್ಕಿಂತ ಪರಿವರ್ತನೆ ಮಾಡ್ಕೋಬೇಕು. ಒಂದನೇ ಸಮೀಕರಣದಿಂದ ಎ = ಬಿ ಪ್ಲಸ್ 3 ಐತಿಲ್ಲ, ಅದನ್ನ ಎರಡನೇದ್ರು ಹಾಕಿ 1ರಿಂದ ಇಲ್ಲಿ ಬರಿತೀನಿ ನೋಡ್ರಿ. 1ರಿಂದ ಇಲ್ಲಿ ಕೆಳಗೆ ಬರೋಣ ತಡಿ. 1ರಿಂದ ಈ ಎರಡನೇ ಸಮೀಕರಣ ಹೆಂಗೆ ಬರಿಬೋದು ನೋಡ್ರಿ. ಎರಡನೇ ಸಮೀಕರಣ ಎ ಅಂದ್ರೆ ಬಿ ಪ್ಲಸ್ 3 ಹಾಕ್ರಿ. ಬಿ ಪ್ಲಸ್ 3 ಹಾಕಿದೆ ಪ್ಲಸ್ 6D = ಎಷ್ಟೈತದು? 28 ಐತಲ್ಲ. ಹಾಂ, ಈಗ ಬಿ ಹಂಗೆ ಇರಲಿ, 6Dನೂ ಹಂಗೆ ಇರಲಿ. ಈ 3 ಆ ಕಡೆ ಕಳಿಸ್ರಿ. 28 - 3 ಡೈರೆಕ್ಟ್ ಹೇಳ್ತೀರಿ 25 ಬರೋಕ್ಕಾಗ್ತದೆ ಇಲ್ಲಿಗೆ 25. ಈಗ ನೋಡಿರಿ ಏನು ಬಂತು? ಬಿ ಪ್ಲಸ್ 6D ಈಗ ಇದಕ್ಕೆ 4 ಅಂದ್ರೆ ಆದರೆ ಇದಕ್ಕೆ ಈಗ 3 4 1 ಅಂದರೆ 2 ಚರಾಕ್ಷರ ಇರತಕ್ಕಂತಹ ಸಮೀಕರಣಗಳಾಗಿ ಪರಿವರ್ತನೆ ಅದು. ಇಲ್ಲಿ ಬಿ ಐತಿ, ಇಲ್ಲಿ ಡಿ ಐತಿ, 2 ಚರಾಕ್ಷರ ಅದಾವ. ಇಲ್ಲಿ ಡಿ ಇದು 6D, ಇದು 6D. ಈಗ ಬಿ ಪ್ಲಸ್ 7D = ಬರೀರಿ ಹೆಂಗಿದ್ದಂಗೆ ಮೂರನೇದ್ರಿಂದ ಬಿ ಪ್ಲಸ್ 7D = 29 ಐತಿ, 29 ಬರೀರಿ. ಕೆಳಗೆ ನೋಡ್ರಿ ಬಿ ಪ್ಲಸ್ 6D ಅದ = 25 ಅದ. ಬಿ ಪ್ಲಸ್ 6D = 25 ಬರೀರಿ. ಈಗ ಇವೆರಡೂ ಕಳೀರಿ. ಕಳೆದ್ರೆ ಏನಾಗತ್ತೆ ನಮಗೆ? ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು. ಬಿ ಕ್ಯಾನ್ಸಲ್ ಆಯ್ತು. 7Dದೊಳಗೆ 6D ಹೋದ್ರೆ ಬರೀ ಡಿ ಉಳಿತು. 20 ಮಾತ್ರ 25 ಕಳೆದ್ರೆ 4 ಉಳಿತು. ಇದನ್ನು ಇಲ್ಲೇ ಹಾಕ್ರಲ್ಲ ಒಂದೇ ಸಮೀಕರಣದಾಗ. ಏನು ತೆಗಿಬೇಕು ನಮಗೆ? ಮೊದಲನೇ ಪದ ಎ ಮತ್ತು ಬಿ ಎರಡೂ ತೆಗಿಬೇಕು ಬಿಡ್ರಿ ಒಂದೇ ಸಮೀಕರಣದಿಂದ. ಎ = ಎಷ್ಟೈತಿ? ಬರೋದಿಲ್ಲ. ಇಲ್ಲೇ ಹಾಕ್ರಿ. ಮೂರನೇದು ಬಳಸಿದ್ರೆ ಮೂರನೇದು ಬಳಸ್ರಿ. ಮೂರನೇದು ತಗೋರಿ. ಇಲ್ಲಿ ಯಾವ ಬಳಸಿದ್ರಲ್ಲ ಅದನ್ನ ಬಿಡ್ಸಕ್ಕೆ ಅದನ್ನ ತಗೋರಿ. ಬಿ ಪ್ಲಸ್ 7D ಐತಿ. ಬಿ ಪ್ಲಸ್ 7 × ಡಿ ಅಂದರೆ 4 ಬಂತು = 29. ಬಿ ಪ್ಲಸ್ 7D = 29 ಐತಿ. ಅಂದ್ರೆ ಬಿ = ಎಷ್ಟಾಯ್ತು ನೋಡ್ರಿ? ಬಿ ಪ್ಲಸ್ 28 = 29 ಅಂದರೆ ಬಿ = 29 - 28 ಆಗತ್ತೆ. 29 - 28 ಅಂದರೆ ಎಷ್ಟು ಬಂತು? ಇದು 1 ಬಂತು. ಅಂದರೆ ಬಿನ ಬೆಲೆ ಎಷ್ಟು ಬಂತು? 1 ಬಂತು. ಆದ್ದರಿಂದ ಎ = ಒಂದನೇ ಸಮೀಕರಣದಿಂದ ಬಿ ಪ್ಲಸ್ 3 ಅದ. ಎ = ಏನದ?
ಬಿ ಪ್ಲಸ್ 3 ಅದ ಅಂದರೆ 1 + 3 = ಎಷ್ಟಾಯ್ತು 4 ನೋಡಿ ನಿಮ್ಗೆ ಎರಡೂ ಕಡೆ ನಿಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಎ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿದ್ರೆ ಶ್ರೇಣಿಯನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ. ಏನು ಕೇಳಿದಾನ, ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ. ಈಗ ಶ್ರೇಣಿ ಒಂದೇದು ನೋಡಿ, ಶ್ರೇಣಿ 1 ಎ ಪ್ಲಸ್ ಡಿ ಅದ, ಎ ಪ್ಲಸ್ ಡಿ ಎ ಪ್ಲಸ್ 2d ಇತ್ಯಾದಿ ಇದೆ. ಎ ಅಂದರೆ ಎಷ್ಟದ 4 ಬರ್ತದಲ್ಲ. ಎ ಕ್ಯಾಲ್ಕುಲೇಷನ್ ಆಗೈತಿಲ್ಲ, ಇಲ್ಲಿ ಆಗೈತೆ ನೋಡ್ರಿ. ಎ = ಎಷ್ಟದ 4 ಅದ, 4 + ಡಿ ಅಂದ್ರೂ 4 ಐತಿ. 4 + 8 ಡ್ಯಾಶ್ ಅಂದರೆ 4 8 12 ಡ್ಯಾಶ್. ಇದು ನಮಗೆ ಮೊದಲನೇ ಒಂದು ಶ್ರೇಣಿ. ಇನ್ನು ಎರಡನೇ ಶ್ರೇಣಿ ಬರೋಣ. ಶ್ರೇಣಿ 2 ಯಾವ ರೂಪದಲ್ಲಿದೆ, ಬಿ ಪ್ಲಸ್ ಡಿ ಬಿ ಪ್ಲಸ್ 2d ಇತ್ಯಾದಿ ಈ ರೂಪದಲ್ಲಿದೆ. ಹಿಂಗೈತಾ ಇಲ್ಲ, ಇಲ್ಲೈತೆ ನೋಡ್ರಿ ಎರಡನೇ ಶ್ರೇಣಿ. ಬಿ ಪ್ಲಸ್ ಡಿ ಬಿ ಪ್ಲಸ್ 2d ಅದ. ಬಿ ಮತ್ತು ಡಿದ ಬೆಲೆಗಳು ಗೊತ್ತದ, ತುಂಬ್ರಿ ಬೆಲೆಗಳನ್ನು. ಬಿ ಅಂದರೆ ಎಷ್ಟಿದೆ, 1 ಇದೆ. 1 + 4 1 + 8 2 4 2d ಐತಿ ಡ್ಯಾಶ್ 1 5 9 ಸೊ ಆನ್. ಇಲ್ಲೇ ನಿಮ್ಗೆ ಮೊದಲನೇ ಶ್ರೇಣಿ ಸಿಕ್ತು, ಇಲ್ಲಿ ನಿಮ್ಗೇನು ಸಿಕ್ತು, ಎರಡನೇ ಶ್ರೇಣಿ ಸಿಕ್ತು. ಇಷ್ಟು ಮಾಡಿದ್ರೆ ಅಂಕಗಳು ಎಷ್ಟು ಸಿಗುತ್ತೆ ನಿಮಗೆ, 5 ಅಂಕಗಳಿಗೆ ಸಿಗುತ್ತೆ. 5 ಅಂಕಗಳಿಗೆ ಬಂದಿರತಕ್ಕಂಥ ಒಂದು ಪ್ರಶ್ನೆ ಇದು. ನೋಡ್ರಿ, ಇನ್ಮೇಲೆ ಅನುಕ್ರಮವಾಗಿ 15ನೇ ಪ್ರಶ್ನೆ ಪ್ರಿಪ್ರೇಟರಿ 2020ಗೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸೋಣ. ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆ ಈ ರೀತಿಯಾಗಿ ಬಂದಿದೆ. ಏನಂತ ಅಂದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ an ಕೊಟ್ಟಿದ್ದಾರೆ. an = 3n + 2 ಆದಾಗ 12ನೇ ಪದ ಕಂಡು ಹಿಡೀರಿ. 1 ಅಂಕಕ್ಕೆ ಪ್ರಶ್ನೆ ಬಂದಿದೆ, ಉತ್ತರ ಬಿಡಿಸ್ಬೇಕು. an ಇದು ಬಹು ಆಯ್ಕೆ ಅಲ್ಲ, ಉತ್ತರ ಬಿಡಿಸ್ಬೇಕು. an = A12 ಕಂಡು ಹಿಡಿಬೇಕು. an ಆಧರಿಸಿರ್ತಕ್ಕಂಥದ್ದು 12ನೇ ಪದ ಅಂದರೆ ಹೆಂಗೆ ಬರೀತೀರಿ, a ಪ್ಲಸ್ ಸಾರಿ ಇಲ್ಲಿ n ಬೆಲೆ ಹಾಕಬೇಕಲ್ಲ. A12 ಕೇಳಿದ್ದಾರೆ, A12 ಕೇಳಿದ್ದಾರೆ ಅಂದರೆ an12 = 3 ಗುಂಡ್ಲೆ ಎಷ್ಟು ಹಾಕ್ತೀರಿ, 12 ಅಲ್ಲ + 2 12 3 36 + 2 ಅಂದರೆ ಎಷ್ಟಾಯ್ತು, 38. 12ನೇ ಪದ ಎಷ್ಟಾಗತ್ತಾ, 38. ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಇನ್ನು 2 ಅಂಕದ ಪ್ರಶ್ನೆ ಏನು ಬಂದಿದೆ ಅಂತ ನೋಡೋಣ. ನೋಡ್ರಿ, ಹದಿನಾರನೇ ಪ್ರಶ್ನೆ ಬರೀರಿ ಅನುಕ್ರಮವಾಗಿ. ಪ್ರಶ್ನೆ ಸಂಖ್ಯೆ 16. ಮೂರು 7 11 15 ಡ್ಯಾಶ್. ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಮೊದಲ 20 ಪದಗಳ ಮೊತ್ತ, ಫಸ್ಟ್ 20 ಟರ್ಮ್ಸ್. S20 ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ. ಮೊದಲ 20 ಪದಗಳ ಮೊತ್ತ ಅಂದ್ರೆ S20 ನಾವು ಏನು ಮಾಡಬೇಕಾಗಿದೆ, ಕಂಡುಹಿಡಿಬೇಕಾಗಿದೆ. ಸರಿನಾ, ಹೇಳ್ರಿ. ಮೊದಲನೇ ಪದ ಎಷ್ಟು, 3. ಸಾಮಾನ್ಯ ವ್ಯತ್ಯಾಸ D = 7 - 3. 7ರಾಗ 3 ಹೋದ್ರೆ 4 ಆಯಿತು. ಸರಿನಾ, ಸೂತ್ರವನ್ನು ಬರೆಯೋಣ ಈಗ. Sn = n/2 × ಬ್ರಾಕೆಟ್ 2a + n - 1 × d. Sn = n/2 × ಬ್ರಾಕೆಟ್ 2a + n - 1 × d. S20 n ಇದ್ದಲ್ಲಿ 20 ಹಾಕ್ತೀರಿ, 20 ಹಾಕ್ತೀರಿ. ಬಿಡಿಸ್ತಾ ಇದ್ರಲ್ಲ ನನ್ನ ಜೊತೆ. 20 2 ಅಂಶ ಬ್ರಾಕೆಟ್ 2a, a ಅಂದರೆ 3, n - 1 ಅಂದರೆ 20 - 1 × d. d ಎಷ್ಟಿದೆ, 4 ಇದೆ. d 4 ಐತೆ ಇಲ್ಲ, ಸರಿ. 20 / 2 ಅಂದರೆ ಎಷ್ಟು, 10. 2 3 6, 19 ಗುಂಡ್ಲೆ 4, 10 ಹಾಗೆ ಇಡೋಣ. 10 ಬ್ರಾಕೆಟ್ 6 + 76 ಕರೆಕ್ಟ್ ಹೇಳತ್ತೀರಿ.
10 ಗುಂಡ್ಲೆ 76ಕ್ಕೆ 6 ಕೂಡಿಸಿ 82ಕ್ಕೆ 10 ಗುಣಿಸಿದರೆ 800. ಹಾಗಾಗಿ 20 ಪದಗಳ ಮೊತ್ತ 820 ಅನ್ನೋದು ನಮಗೆ ತಿಳಿದು ಬರ್ತದೆ. ಅನುಕ್ರಮ ಸಂಖ್ಯೆ 2 ನೆಕ್ಸ್ಟ್ 17ನೇ ಪ್ರಶ್ನೆ. ಸಮಾಂತರ ಶ್ರೇಣಿ ಮೇಲೆ 4 ಅಂಕಕ್ಕೆ ಬಂದಿರತಕ್ಕಂಥ ಪ್ರಶ್ನೆ ತಗೊಳ್ಳೋಣ. ನೋಡಿರಿ, ಇದು ಪ್ರಶ್ನೆ ಏನಿದೆ ಅನ್ನೋದನ್ನು ಸ್ವಲ್ಪ ಗಮನಿಸಿರಿ ಎಲ್ಲರೂ ಸರಿಯಾಗಿ. ಇಲ್ಲೂ ಕೂಡ 2 ಸಮಾಂತರ ಶ್ರೇಣಿಗಳಿದೆ. 2 ಸಮಾಂತರ ಶ್ರೇಣಿಗಳ ಮೊದಲ ಪದಗಳು ಸಮನಾಗಿದ್ದು, 2 ಸಮಾಂತರ ಶ್ರೇಣಿಗಳಿದೆ, ಅವುಗಳ ಮೊದಲನೇ ಪದಗಳು ಸಮನಾಗಿದ್ದಾವೆ. ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 1:2 ಆಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ 7ನೇ ಪದ ಹಾಗೂ 2ನೇ ಸಮಾಂತರ ಶ್ರೇಣಿ 21ನೇ ಪದವನ್ನು ಕೊಟ್ಟಿದ್ದಾನೆ. 23 ಮತ್ತು 125 ಆದರೆ 2 ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಇದೆ. ಆಗಲೇ ಒಂದು ಪ್ರಶ್ನೆ ಮಾಡಿದ್ವಿ ನಾವು. ಸ್ವಲ್ಪ ವಿಭಿನ್ನವಾಗಿರತಕ್ಕಂಥ ಹೇಳಿಕೆಗಳಿದೆ. ಹಿಂದಿನ ಒಂದು ಸಮಸ್ಯೆಯಲ್ಲಿ 2 ಸಮಾಂತರ ಶ್ರೇಣಿಗಳಲ್ಲಿ ಸಾಮಾನ್ಯ ವ್ಯತ್ಯಾಸ ಸಮನಾಗಿತ್ತು. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸಮನಾಗಿಲ್ಲ, ಅದರ ಬದಲಾಗಿ ಮೊದಲನೇ ಪದ ಏನಾಗಿದೆ, ಸಮನಾಗಿದೆ. ಈಗ ನಾವು ಶ್ರೇಣಿ 1 ಆಮೇಲೆ ಶ್ರೇಣಿ 2 ಅಂತ ತಗೊಳ್ಳೋಣ. ಇದು 2ನೇ ಶ್ರೇಣಿ. ಮೊದಲನೇ ಶ್ರೇಣಿಯ ಮೊದಲನೇ ಪದ A1 ಅಂತ ತಗೊಳ್ತೀನಿ, ಇದನ್ನು A ಅಂತ ತಗೊಳ್ತೀನಿ. ಇಲ್ಲಿ 2ನೇ ಸಮಾಂತರ ಶ್ರೇಣಿಯ ಮೊದಲನೇ ಪದನೂ ಕೂಡ ಏನು ತಗೋಬೇಕು, ಏನ ತಗೋಬೇಕು, ಯಾಕಂದರೆ ಇವೆರಡು ಒಂದಾಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸ್ಮಾಲ್ ಡಿ ನೋಟೇಷನ್ನೇ ಇರಲಿ, D = D ನ ಬರೀನು. ಇಲ್ಲಿ ಏನೋ D = ಅಂದರೆ ಕ್ಯಾಪಿಟಲ್ D ನೋಟೇಷನ್ ಬಳಸ್ರಿ. ಅವು ಒಂದೇ, ಇಲ್ಲಿ ಬೇರೆ ಬೇರೆ ಅದಾವೆ. ಇಲ್ಲಿ ದತ್ತಾಂಶದಂತೆ ದತ್ತಾಂಶ 1ರಂತೆ ಈ 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ಅನುಪಾತ 1:2 ಆಗಿದೆ. ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸದ ಅನುಪಾತ ಅಂದರೆ D ಅನುಪಾತ D ಕೊಟ್ಟಿದ್ದಾನೆ. ಎಷ್ಟಂತ, 1:2 ಕೊಟ್ಟಿದ್ದಾನೆ. ಹೀಗಾಗಿ D / ಕ್ಯಾಪಿಟಲ್ D = 1/2 ಅಂತ ಬರಿಬೋದು. ಓರೆ ಗುಣಾಕಾರ ಮಾಡಿದರೆ D × 1 ಅಂದರೆ ಕ್ಯಾಪಿಟಲ್ D, D = 2D ಮುಂದೆ ಬಳಕೆ ಆಗ್ತದೆ ನಿಮ್ಗೆ. ಇದಕ್ಕೆ ಸಮೀಕರಣ 1 ಅಂದ್ಕೊಂಡ್ಬಿಟ್ರಿ. ಇಷ್ಟು ರೆಡಿ ಮಾಡಿ ಇಟ್ಕೊಡಿ. ಇನ್ನು ಎರಡನೇ ಹಂತದ ದತ್ತಾಂಶಕ್ಕೆ ಬರೋಣ. ದತ್ತಾಂಶ 2 ಏನಿದೆ ನಮಗೆ, ದತ್ತಾಂಶ 2 ಮೊದಲನೇ ಶ್ರೇಣಿಯ 7ನೇ ಪದ A7 ಎಷ್ಟಿದೆ ಅಂದರೆ 23 ಇದೆ. ಅಂದರೆ ಇದರ ಅರ್ಥ A ಪ್ಲಸ್ ಎಷ್ಟು D ಬರೀತೀರಿ, 6D. ಸ್ಮಾಲ್ D ಬರೀತೀರಿ, ಕ್ಯಾಪಿಟಲ್ D ಬರೀತೀರಿ. ಮೊದಲನೇ ಶ್ರೇಣಿ ಇದೆ, 6 ಸ್ಮಾಲ್ ಡಿನ ಬರೀತೀರಿ, = 23. ಇದಕ್ಕೆ ಸಮೀಕರಣ 2 ಅಂದ್ರಿ. ಆಮೇಲೆ ಇನ್ನೊಂದು ಏನು ದತ್ತಾಂಶ ಐತೆ ಅಂದ್ರೆ 21ನೇ ಪದ. 2ನೇ ಶ್ರೇಣಿ 21ನೇ ಪದ ನೋಡೋಣ ತಡ್ರಿ ಮತ್ತೊಂದು ಸಲ. 2ನೇ ಸಮಾಂತರ ಶ್ರೇಣಿ 21ನೇ ಪದಗಳು, ಮೊದಲನೇ ಶ್ರೇಣಿ 7ನೇ ಪದ ಹಾಗೂ 2ನೇ ಸಮಾಂತರ ಶ್ರೇಣಿ 21ನೇ ಪದ ಕ್ರಮವಾಗಿ 23 ಮತ್ತು 125 2ನೇ ಶ್ರೇಣಿಗೆ. ಇಲ್ಲಿ ನಾನೇನು ತೊಗೋತೀನಿ ಅಂದ್ರೆ, ಲಕ್ಷ ಕೊಡ್ರಿ, ದತ್ತಾಂಶ ಎಷ್ಟನೇದೀಗ 3ರಂತೆ. 2ನೇ ಶ್ರೇಣಿಯ ಎಷ್ಟನೇ ಪದ, 21ನೇ ಪದ ಅಂದರೆ A21 ಎಷ್ಟದ, 125. ಇದನ್ನು ವಿಸ್ತರಿಸಿ ಬರೆದ್ರೆ A + 20D ಬರಿಬೇಕು. A ಏನ ಸೇಮ್, ಸ್ಮಾಲ್ ಏನ ಹಾಕ್ಬೇಕು, 20 × ಇಲ್ಲಿ ಸ್ಮಾಲ್ D ಹಾಕಂಗಿಲ್ಲ, ಕ್ಯಾಪಿಟಲ್. ಇಂಥ ಸೂಕ್ಷ್ಮತೆಗಳನ್ನು ಅರ್ಥೈಸಿಕೊಂಡು ನಿಮ್ಗೆ ಸಂಕೇತಗಳನ್ನು ಬಳಸಿ ಬಿಡ್ಸಾಕೆ ಬರಬೇಕು. ಇಲ್ಲಿ ಪರಿಕಲ್ಪನೆ ಏನು ಬದಲಾಗಲಿಲ್ಲ. ಏನು ಸೂತ್ರನ ಹಾಕೊಳ್ಳುತ್ತೇವೆ, A + n - 1 × D ಪರಿಕಲ್ಪನೆನೇ ಐತಿ. ಆದರೆ ಅದನ್ನು ಅನ್ವಯಿಸ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಬಳಸ್ತಕ್ಕಂಥ ಸಂಕೇತಗಳು, ಇದ್ರ ಬಗ್ಗೆ ಎಚ್ಚರ ಇರಬೇಕು. ಕ್ಯಾಪಿಟಲ್ D ಯಾಕೆ ಬಂತಂತ ಗೊತ್ತಾಯ್ತಲ್ಲ, 125. ಈಗ ನೋಡ್ರಿ, ಕ್ಯಾಪಿಟಲ್ D = ಎಷ್ಟಿದೆ, 2D ಐತಿಲ್ಲ. ಇಲ್ಲಿ ತೊಂಬ್ರಿ, ಇಲ್ಲಿ A + 20 × 2D = ಎಷ್ಟಾಯ್ತು, 125. ನಮ್ಮ ಉದ್ದೇಶ ಏನು, ಎಲ್ಲ ಕೂಡ AD ತೆಗೆದ್ರೆ ಮುಗಿದೋದು. AD ಕ್ಯಾಪಿಟಲ್ D ಇವು ಬಂದರೆ ನಮಗೆ ಶ್ರೇಣಿ ಸಿಗ್ತದೆ. A + 40D ಆಗ್ತದೆ, 2 × 4 40D = 125. ಇಲ್ಲೇ ಹಿಂದೊಂದು ಸಮೀಕರಣ ಬಂದೈತೆ ನೋಡ್ರಿ, A + 6D = 23. ಇಲ್ಲ ಇದ್ರ ಕೆಳಗೆ ಬರೆದ್ಬಿಡ್ರಿ. ಮತ್ತು ಇದನ್ನ 2 ಬಿಡಿಸ್ಕೋರಿ ಸಮೀಕರಣಗಳು. ಬಿಡಿಸೋದಂದ್ರೆ ಇಲ್ಲಿ ವರ್ಧಿಸೋ ವಿಧಾನ ಅನುಸರಿಸ್ತೀನಿ, ಏನು ಹೋಗ್ಲಾಡಿಸ್ತೀನಿ. ಹಾಗೆ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಕಳಿಬೇಕು. ಇದು ಮೈನಸ್ ಆಗ್ತದೆ, ಇದು ಮೈನಸ್ ಆಗ್ತದೆ, ಇದು ಕೂಡ ಏನಾಗುತ್ತೆ, ಮೈನಸ್ ಆಗುತ್ತೆ.
ಅರ್ಥ ಮಾಡ್ಕೊಂಡ್ರೆ ಇಲ್ಲ. ಈ ಚಿಹ್ನೆಗಳನ್ನು ಹೊಡೆದು ಹಾಕ್ರಿ ಇವೆರಡು. 40 ಡಿ ಒಳಗೆ 6 ಡಿ ಹೋದ್ರೆ 34 ಡಿ ಉಳಿತದ. 125 23 ಕಳೆದ್ರೆ 102 ಅಲ್ಲ ಪ್ಲಸ್ 102 ಬರ್ತದೆ. ಆಮೇಲೆ ಡಿ ಈಕ್ವಲ್ ಟು 102 ಬಾಗ್ಲೆ 34. ಬಹುಶಃ ಬಾಗ್ ಹೋಗ್ತದೆ ನೋಡ್ರಿ ಪೂರ. ಇದು 34 ಮೂರಲೇ ಬರ್ತೈತೆ ನೋಡ್ರಿ. 4 ಮೂರಲೆ 12, 3 ಮೂರಲೆ 90 ಅಂದ್ರೆ ಮೂರಲೇ ಅಲ್ಲ. ಡಿ ಈಕ್ವಲ್ ಟು ಎಷ್ಟು ಬಂತು ನಿಮ್ಗೆ? 3 ಬಂತು. ಇದರಿಂದ ಕ್ಯಾಪಿಟಲ್ ಡಿ ಸಿಗ್ತದಿಲ್ಲ ನಿಮ್ಗೆ. ಕ್ಯಾಪಿಟಲ್ ಡಿ ಅಂದರೆ ಏನು? 2 ಇಂಟು ಡಿ ಅದ ಅಂದರೆ 2 ಮೂರಲೆ 6. ಸ್ಮಾಲ್ ಡಿ ಸಿಕ್ತು, ಕ್ಯಾಪಿಟಲ್ ಡಿ ಸಿಕ್ತು. ಇನ್ನೇನು ತೆಗಿಬೇಕು? A1 ತೆಗಿಬೇಕು. A ಪ್ಲಸ್ 6D ಈಕ್ವಲ್ ಟು 23. A ಪ್ಲಸ್ 6D ಈಕ್ವಲ್ ಟು 23 ಅದ. ಇಲ್ಲೇ ಎ ಗೊತ್ತಿಲ್ಲ. 6 ಇಂಟು ಡಿ ಸ್ಮಾಲ್ ಡಿ 3 ಬಂದದ. 3 ಹಾಕ್ರಿ ಈಕ್ವಲ್ ಟು 23. A ಪ್ಲಸ್ 18 ಈಕ್ವಲ್ ಟು 23. A ಪ್ಲಸ್ 18 ಈಕ್ವಲ್ ಟು 23 ಅಂದರೆ A ಈಕ್ವಲ್ ಟು 23 ಮೈನಸ್ 18 ಎಷ್ಟಾಯ್ತು? 5 ಅಲ್ಲ. A ಈಕ್ವಲ್ ಟು 5. ಈಗ ನೋಡಿರಿ, ಸ್ಮಾಲ್ ಎ ಇಲ್ಲಿ ಬೇಕು, ಇಲ್ಲಿ ಬೇಕಿದ್ದು ನಿಮ್ಗೆ ಸಿಕ್ತು. ಸ್ಮಾಲ್ ಡಿ ಸಿಕ್ತು, ಕ್ಯಾಪಿಟಲ್ ಡಿ ಸಿಕ್ತು. ಶ್ರೇಣಿಯನ್ನು ಬರಲಿಕ್ಕೆ ಆಗ್ತದನೇ ಇಲ್ಲ? ಪ್ರಶ್ನೆ ಏನು ಕೇಳ್ತಾನೆ? ಸಮಸ್ಯೆ ಏನು ನಮಗಂತಂದರೆ ಶ್ರೇಣಿಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಈ 2 ಶ್ರೇಣಿಗಳನ್ನು ಬರೀಬೇಕಾಗಿದೆ. 2 ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈಗ ಶ್ರೇಣಿಯನ್ನು ಬರೆಯೋಣ ನೋಡ್ರಿ. ಶ್ರೇಣಿ 1 ಏನಾಗಬೇಕು ನೋಡ್ರಿ. ಶ್ರೇಣಿ 1ನೇದು ಏನಾಗಬೇಕು ನಮಗೆ? A ಪ್ಲಸ್ ಡಿ, A ಪ್ಲಸ್ 2D ಇತ್ಯಾದಿ. ಇದು ಮೊದಲನೇ ಶ್ರೇಣಿ ಆಗ್ತದೆ. A ಅಂದರೆ 5, 5 ಪ್ಲಸ್ ಡಿ ಸ್ಮಾಲ್ ಡಿ 3, ಆಮೇಲೆ 5 ಪ್ಲಸ್ ಅದನ್ನ ಡಬಲ್ ಮಾಡ್ಕೊರೆ 6 ಡ್ಯಾಶ್ ಡ್ಯಾಶ್ 5 8 11 ಡ್ಯಾಶ್ ಡ್ಯಾಶ್. ಇದು ಮೊದಲನೇ ಶ್ರೇಣಿ. ಇನ್ನು ಎರಡನೇ ಶ್ರೇಣಿ ಏನಾಗಬೇಕು ನೋಡ್ರಿ. ಶ್ರೇಣಿ 2. ಶ್ರೇಣಿ 2 A ಪ್ಲಸ್ ಕ್ಯಾಪಿಟಲ್ ಡಿ, A ಪ್ಲಸ್ 2D ಇದನ್ನು ಕ್ಯಾಪಿಟಲ್ ಡಿನ ತೊಗೋಬೇಕು. ಅರ್ಥ ಆಯ್ತಾ? ಸಂಕೇತ ಏನು ಬದಲಾಯಿಸ್ಕೊಂಡೆ ಅಂತ, ಯಾಕೆ ಅಂತಲೂ ಗೊತ್ತಾಯ್ತಲ್ಲ. ಇದು ಅರ್ಥ ಆಗ್ಬೇಕು ನಿಮಗೆ. ಈ ಸೂಕ್ಷ್ಮತೆ ಅರ್ಥ ಆಗಬೇಕು. ಯಾಕಂದ್ರೆ ಒಂದೇ ಪ್ರಕಾರದ್ದು ಒಂದೇ ರೀತಿ ಲೆಕ್ಕ ಮಾಡಿರ್ತೀರಿ, ಅದ್ರಾಗೆ ಇರ್ತೀರಿ ನಾವು. ಸ್ವಲ್ಪ ಬದಲಾತಂದ್ರೆ ಕನ್ಫ್ಯೂಷನ್ ಮಾಡ್ಕೋತೀರಿ. ಇಲ್ಲಿ ಎ ಎಷ್ಟದ? 5. 5 ಪ್ಲಸ್ ಕ್ಯಾಪಿಟಲ್ ಡಿ ಎಷ್ಟು ಬಂದದ? 6 ಬಂದದ. 5 ಪ್ಲಸ್ ಅದನ್ನು ಡಬಲ್ ಮಾಡ್ರಿ 12 ಡ್ಯಾಶ್ ಡ್ಯಾಶ್ 5 11 17 ಅಲ್ಲ. ಸರಿ, ಇಲ್ಲಿ ನಿಮಗೆ ಮೊದಲನೇ ಶ್ರೇಣಿ ಸಿಕ್ತು. ಇಲ್ಲಿ ಕೆಳಗೆ ಭಾಗದೊಳಗೆ ಎರಡನೇ ಶ್ರೇಣಿಯನ್ನು ಲೆಕ್ಕಾಚಾರ ಮಾಡ್ಕೊಂಡ್ರಿ. ಸೊ ಇಷ್ಟು ಮಾಡಿದರೆ ನಿಮಗೆ 4 ಅಂಕಗಳು ದೊರೆಯುತ್ತೆ. 5 11 17 ಮೊದಲನೇದು, 5 8 11 ಬಂದೈತಲ್ಲ, 5 8 11. ಸೊ ಇಷ್ಟಾದರೆ ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಪೂರ್ಣ ಆದವು.